ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನ್ ಮಾಡ್ತಾ ಇದೀವಮ್ಮ? ಪಾಲಕ್ ಸಾಂಬಾರ್ ಮಾಡ್ತಾ ಇದೀವಿ. ನೋಡಿ, ಪಾಲಕ್ ಸೊಪ್ಪು ತುಂಬಾನೇ ಹೆಲ್ತ್ ಒಳ್ಳೇದು. ಮತ್ತೆ ಇದು ಮುದ್ದೆಗೆ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ ಬೇಕಾಗಿರೋ ಪದಾರ್ಥಗಳು: 1 ಕಟ್ಟು ಪಾಲಕ್ ನೀಟಾಗಿ ಬಿಡಿಸ್ಕೊಂಡು ಈ ತರ ತೊಳೆದು ಇಟ್ಕೊಂಡಿದೀನಿ. 2 ಟೊಮೊಟೊ ಹಣ್ಣು, ಮತ್ತೆ 2 ಈರುಳ್ಳಿ ಈ ತರ ದಪ್ಪ ಕಟ್ ಮಾಡಿ ಇಟ್ಕೊಂಡಿದೀನಿ. ಮತ್ತೆ ಒಂದು ಅರ್ಧ ಕಪ್ ಮೈಸೂರು ಬೇಳೆ, ಒಂದು ಅರ್ಧ ಕಪ್ ಹೆಸರು ಬೇಳೆ, ಒಂದು 5-6 ಹಸಿಮೆಣಸಿನ್ಕಾಯಿ, ಸಣ್ಣ ಸಣ್ಣಕ್ಕೆ ಹೆಚ್ಚಿರೋ ಈರುಳ್ಳಿ, ಮತ್ತೆ ಬೆಳ್ಳುಳ್ಳಿ 1 ಗಡ್ಡೆ ಬಿಡಿಸಿಟ್ಕೊಂಡಿದೀನಿ. ಮತ್ತೆ ಹಸಿ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, 1 ಚಿಟಿಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ಸ್ಟವ್ ಹಚ್ಚಿಸ್ಕೊಂಡು ಒಂದು ಕುಕ್ಕರ್ ಇಟ್ಕೊಳ್ಳೋಣ. ನೋಡಿ, ಸೊಪ್ಪು ಮತ್ತೆ ಬೇಳೆ ಎಲ್ಲ ಬೇಯಷ್ಟು ನೀರ್ ಹಾಕೊಳ್ಳೋಣ. ನೋಡಿ, ನೀರ್ ಕಾಯೋಷ್ಟೊತ್ತಿಗೆ ಸೊಪ್ಪು ಕಟ್ ಮಾಡ್ಕೊಳ್ಳೋಣ. ಈ ತರ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು. ಮತ್ ನಾವಿದು ಮಸಿತೀವಲ್ಲ, ಹಂಗಾಗಿ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿ ಮಸಿಬಹುದು. ನೋಡಿ, ಸೊಪ್ಪೆಲ್ಲ ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದೀನಿ. ಈಗ ನೋಡಿ, ನೀರ್ ಕಾಯ್ದಿದೆ. ಈಗ ನೋಡಿ, ಬೇಳೆ ಹಾಕೊಳ್ಳೋಣ. ಮತ್ತೆ ಹೆಸರು ಬೇಳೆನ ಹಾಕೊಳ್ಳೋಣ. ಹೆಸರು ಬೇಳೆ ಹಾಕೋದ್ರಿಂದ ತುಂಬಾ ತಂಪುನು ಮತ್ತೆ ಟೇಸ್ಟು ಚೆನ್ನಾಗಿರುತ್ತೆ. ಮತ್ ನೋಡಿ, ಸೊಪ್ಪು ಹಾಕೊಳ್ಳೋಣ. ಈ ಬೇಳೆ ಎಲ್ಲ ನುಣ್ಣಕ್ ಬೇಯಬೇಕು. ಒಂದ್ 2-3 ವಿಸಲ್ ಆದ್ರೂ ಸಾಕು. ಮತ್ ನೋಡಿ, ಈರುಳ್ಳಿನ ಇದಕ್ಕೆ ಹಾಕೊಳ್ಳೋಣ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ ಜಾಸ್ತಿ ಹಾಕದಷ್ಟು ಚೆನ್ನಾಗಿರುತ್ತೆ. ನೋಡಿ, ಒಂದ್ 2 ಈರುಳ್ಳಿ, 2 ಟೊಮೊಟೊ ಹೆಚ್ಚಿಟ್ಕೊಂಡಿದೀನಿ. ಮತ್ ನೋಡಿ, ಬೆಳ್ಳುಳ್ಳಿ 1 ಗಡ್ಡೆ ಫುಲ್ಲು ಚಿಪ್ಪೆ ಬಿಡಿಸಿ ಎತ್ತಿಟ್ಕೊಂಡಿದ್ದೆ ನಾನು. ಮತ್ತೆ ಹಸಿಮೆಣಸಿನ್ಕಾಯಿ. ಇದಕ್ಕೆ ನೋಡಿ, ಮಸಾಲೆ ಎಲ್ಲ ಏನು ರುಬ್ಬಷ್ಟೇ ಇಲ್ಲ. ಇದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತೆ ಒಂಚೂರು ಇದೆಲ್ಲ ಬೇಯೋದಕ್ಕೆ ಉಪ್ಪು ಹಾಕೊಳ್ಳೋಣ. ಒಂಚೂರು ನೋಡಿ, 1 ಸ್ಪೂನ್ ಆಗಷ್ಟು ಆಯಿಲ್ ಹಾಕೊಳ್ಳೋಣ. ಈಗ ನೋಡಿ, ಇವೆಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಕುಕ್ಕರ್ ಮುಚ್ಚಳ ಮುಚ್ಕೊಳ್ಳೋಣ. ನೋಡಿ, ಕುಕ್ಕರ್ ಮುಚ್ಚಳ ಹಾಕೊಂಡು ಒಂದು 3 ವಿಸಲ್ ಹಾಕಿಸ್ಕೊಳ್ಳೋಣ. ನೋಡಿ, 3 ವಿಸಲ್ ಹಾಕೊಂಡಿದ್ವಿ. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ನೋಡಿ, ಈ ತರ ಬೇಯಬೇಕು. ನೋಡಿ, ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದಿದೆ. ಆವಾಗಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ, ಇದನ್ನ ಕುಕ್ಕರ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಸ್ಕೋಬೇಕು. ನೋಡಿ, ಈ ತರದ್ದು ಮಸಿಯೇ ಸಿಗುತ್ತೆ. ಈ ತರದ್ ತಗೊಂಡು ಈ ತರ ಮಸ್ಕೋಬೇಕು ನೀಟಾಗಿ. ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ಮಸಿಯೋದಿಲ್ಲ ಅಂದ್ರೆ ನೀವು ಬೇಕಾದ್ರೆ ಸೌಟಲ್ಲೇನೆ ಈ ತರ ಮಸ್ಕೋಬಹುದು. ಇದನ್ನ ನೋಡಿ, ಈ ತರ ನೀಟಾಗಿ ಮಸ್ಕೋಬೇಕು. ಇದೆಲ್ಲ ನೀಟಾಗಿ ಮಸ್ಕೊಂಡಿದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ ಇದಕ್ಕೆ. ನೋಡಿ, ಈಗ ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ನೋಡಿ, 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ದಿದೆ. ಸಾಸಿವೆ ಹಾಕೊಳ್ಳೋಣ. ಮತ್ತೆ ಜೀರಿಗೆನೂ ಇದಕ್ಕೆ ಹಾಕೊಳ್ಳೋಣ. ನೋಡಿ, ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಕ್ಲಿದೆ. ಈಗ ಈರುಳ್ಳಿ ಹಾಕೊಳ್ಳೋಣ. ಮತ್ತೆ ಕರಿಬೇವಿನ ಸೊಪ್ಪು ಹಾಕೊಳ್ಳೋಣ ಇದಕ್ಕೇನೆ. ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಲೈಟ್ ಬ್ರೌನ್ ಕಲರ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ಒಗ್ಗರಣೆನ ಸಾಂಬಾರ್ ಒಳಗೆ ಹಾಕೊಳ್ಳೋಣ. ಆಗ್ಲೇ ಉಪ್ಪು ಹಾಕಿದೆ ಬೇಯುವಾಗ. ಇವಾಗ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋಣ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಉಪ್ಪು ಒಗ್ಗರಣೆಲ್ಲ ಹಾಕಿದೀವಲ್ಲ, ಸ್ಟವ್ ಮೇಲೆ ಇನ್ನೊಂದು 2 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ಆಯ್ತು. ನೋಡಿ, ಒಂದ್ 2 ನಿಮಿಷ ಕುದಿಸ್ಕೊಂಡಿದ್ವಿ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕುದ್ದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.
ಬಿಸಿ ಬಿಸಿ ಪಾಲಕ್ ಸಾಂಬಾರ್ ರೆಡಿ ಆಗಿದೆ.